ಸದನದಲ್ಲಿ ಮೀಸಲಾತಿ ಗದ್ದಲ ಜೋರಾಗಿದೆ. ವಿಪಕ್ಷಗಳ ಗದ್ದಲದ ಬಗ್ಗೆ ಸಿಎಂ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಸದನದಲ್ಲಿ ಉತ್ತರ ಕೊಡೋಕೆ ಬಿಟ್ರ ಇದೇನಿದು ದಬ್ಬಾಳಿಕೆನ ದೌರ್ಜನ್ಯನ ಅಂತ ಮುಖ್ಯಮಂತ್ರಿಗಳು ಕೇಳ್ತಾ ಇದ್ದಾರೆ. ಕೇಂದ್ರದಲ್ಲಿ ಕಾಂಗ್ರೆಸ್ ಏನ್ ಮಾಡ್ತಾ ಇದೆ, ಅವರು ಹೇಳಿದ್ದೆ ವೇದವಾಕ್ಯನ ಅಂತ ಮುಖ್ಯಮಂತ್ರಿಗಳು ಕೇಳ್ತಾ ಇದ್ದಾರೆ. ಸೇಮ್ ಪಾರ್ಲಿಮೆಂಟ್ ನಡೀತಾ ಇರೋದು ಅದೇ. ಪಾರ್ಲಿಮೆಂಟ್ ನಲ್ಲಿ ಕಾಂಗ್ರೆಸ್ ಏನ್ ನಡ್ಕೊಳ್ತಾ ಇದೆ, ಇಲ್ಲಿ ಬಿಜೆಪಿ ಹಾಗೆ ನಡ್ಕೊಳ್ತಾ ಇದೆ. ಏನಿದು ದಬ್ಬಾಳಿಕೆನ ದೌರ್ಜನ್ಯನ ಏನು ಅವ್ರು ಹೇಳೋದೆಲ್ಲ ವೇದವಾಕ್ಯನ 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 ಏನಿದು ದಬ್ಬಾಳಿಕೆನ ದೌರ್ಜನ್ಯನ ದಬ್ಬಾಳಿಕೆನ ದೌರ್ಜನ್ಯನ ಅವ್ರು ಹೇಳಿದ್ದೆ ವೇದವಾಕ್ಯನ ಅಂತ ಸೇಮ್ ಪಾರ್ಲಿಮೆಂಟ್ ಅಲ್ಲಿ ಕಾಂಗ್ರೆಸ್ಸಿಗೂ ಕೂಡ ಇದನ್ನೇ ಬಿಜೆಪಿಯವರು ಕೇಳ್ತಾ ಇರೋದು. ಅಲ್ಲಿ ಮಾಡ್ತಾ ಇರುವಂತದ್ದು ಏನು, ಇಲ್ಲಿ ನಡ್ಕೊಳ್ತಾ ಇರುವಂತದ್ದು ಏನು? ಎರಡು ನಿಮ್ಮ ಸ್ಥಾನಗಳಲ್ಲಿದ್ದಾಗ ನೀವು ನಡ್ಕೊಳ್ಳುವಂತ ರೀತಿನೇ ಹಾಗೆ. ಆಡಳಿತ ಪಕ್ಷದಲ್ಲಿದ್ದಾಗ ಹೇಗೆ ನಡ್ಕೊಳ್ತೀರಾ, ವಿರೋಧ ಪಕ್ಷದಲ್ಲಿದ್ದಾಗ ಹೇಗೆ ನಡ್ಕೊಳ್ತೀರಾ? ಕೇಂದ್ರದಲ್ಲಿ ಕಾಂಗ್ರೆಸ್ ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಹೇಗೆ ನಡ್ಕೊಳ್ತಾ ಇದೆ, ಇಲ್ಲಿ ಬಿಜೆಪಿ ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಹೇಗೆ ನಡ್ಕೊಳ್ತಾ ಇದೆ. ದಟ್ಸ್ ಸಿಂಪಲ್. ಅದಾದ್ಮೇಲೆ ಪ್ರತಿ ಸದನದಲ್ಲೂ ಕೂಡ ನಾವು ಧರಣಿ ಮಾಡ್ತಾ ಇದ್ರು, ಅಧಿವೇಶನ ನಡೆಸೋದು. ಮಧ್ಯಾಹ್ನ ಅವ್ರನ್ನ ಊಟಕ್ಕೆ ಬಿಡಬೇಡ್ರಿ ಅಂತ ಹೇಳಿಬಿಟ್ಟು ಊಟಕ್ಕೆ ಎದ್ದೋಗಿರೋದು. ಇವತ್ತು ಪಾಯಿಂಟ್ ಆಫ್ ಆರ್ಡರ್ ಇದ್ರೂ ಕೂಡ ಅವರು ಕಿವಿಗೆ ಮೈಕ್ ಹಾಕ್ಕೊಂಡು ಕೇಳಿಸಿದ ರೀತಿ ನಡೆಯುವಂಥದ್ದು, ಒಂದು ರೀತಿ ಆಡಳಿತ ಪಕ್ಷ ಏನು ಹೇಳಿತೋ ಆ ಥರ ಕುಣಿಯುವಂಥ ಒಂದು ವ್ಯವಸ್ಥೆ ಆಗ್ತಾ ಇರೋವಂಥದ್ದು. ಇದು ಆ ಸ್ಪೀಕರ್ ಸ್ಥಾನಕ್ಕೆ ಗೌರವ ತರೋವಂಥ ವಿಚಾರ ಅಲ್ಲ. ಅದರಿಂದ ನಾವೆಲ್ಲರೂ ಹೋಗಿ ಸ್ಪೀಕರ್ ಅವರಿಗೆ ಇದು ನಿಮ್ಮ ನಡವಳಿಕೆ ಸರಿ ಇಲ್ಲ ಅನ್ನೋ ಮಾತನ್ನು ಹೇಳಿದಿರಿ. ಈಗಲೂ ಕೂಡ ಅದನ್ನೇ ಮಾತಾಡ್ತೀರಿ. ನಮಗಿರೋವಂಥದ್ದು ಇವತ್ತು ಚರ್ಚೆ ಆಗಬೇಕಾಗಿರೋವಂಥದ್ದು ಏನು, ಲಿಂಗಾಯತ ಸಮುದಾಯ ಪಂಚಮಶಾಲಿ ಅವ್ರ ಮೇಲೆ ಹಲ್ಲೆ ಆಗಿರೋದು, ಹೊಡೆದಿರೋವಂಥದ್ದು, ದೌರ್ಜನ್ಯ ಮಾಡಿರೋದ್ರ ಬಗ್ಗೆ ಚರ್ಚೆ. ಅದು ಬಿಟ್ಟು ಉಳಿದೆಲ್ಲ ಚರ್ಚೆಗೆ ಅವರು ಅವಕಾಶ ಕೊಡ್ತಾರೆ ಅಂತ ಹೇಳಿದ್ರೆ ಇದು ನಿಜಕ್ಕೂ ಒಂಥರ ಪಕ್ಷಪಾತ ಆಗುತ್ತೆ. ಇಲ್ಲಿ ಚರ್ಚೆ ಆಗಬೇಕಾಗಿರೋದು ದಬ್ಬಾಳಿಕೆ ದೌರ್ಜನ್ಯಕ್ಕೆ ಮಾತ್ರ ಆಗಬೇಕಾಗಿತ್ತು. ಇದು ಬಹಳ ಖಂಡನೀಯ ಅಂತ ನಾನು ಅನಿಸ್ತೇನೆ. ಹೌದು, ಈಗ ಖಾದರ್ ಅವರು ಸ್ಪೀಕರ್ ಆದಮೇಲೆ ಪೂರ್ತಿಯಾಗಿ ಅವರು ಒನ್ ಸೈಡ್, ನಾವು ಘೋಷಣೆನ ಕೂಗಿದ್ದೀರಿ, ಒನ್ ಸೈಡ್ ಸ್ಪೀಕರ್ ಅಂತ. ಇಷ್ಟಿದ್ರೂ ಕೂಡ ಅವರ ನಡವಳಿಕೆಯಲ್ಲಿ ಏನೂ ತಿದ್ದುಪಡಿ ಆಗಿಲ್ಲ. ಅವರು ಸರ್ಕಾರ ಹೆಂಗೆ ಹೇಳುತ್ತೆ ಆ ರೀತಿ ನಡೆಯುವಂಥ ಸ್ಪೀಕರ್ ಆಗಿದ್ದಾರೆ. ಮತ್ತು ಆ ಸ್ಪೀಕರ್ ಸ್ಥಾನಕ್ಕೆ ಒಂದು ಘನತೆ ಗೌರವ ಇದೆ, ಅದು ಇಲ್ಲದ ಪರಿಸ್ಥಿತಿ ಆಗ್ತಾ ಇದೆ. ಅದರಿಂದ ಇವತ್ತು ಚರ್ಚೆ ಮಾಡಬೇಕಾದ ವಿಚಾರ ಏನು, ಲಿಂಗಾಯತ ಸಮುದಾಯದವರು ಹೋರಾಟ ಮಾಡ್ತಾ ಇದ್ರು, ಅವ್ರನ್ನ ಹೊಡೆದಿದ್ದಾರೆ, ಹಲ್ಲೆ ಮಾಡಿದ್ದಾರೆ, ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ. ಇವತ್ತು ರಾಜ್ಯಾದ್ಯಂತ ರಸ್ತೆ ತಡೆ ಚಳುವಳಿ, ಇದ್ರ ಬಗ್ಗೆ ಚರ್ಚೆ ಬಿಟ್ಬಿಟ್ಟು ಅವರು ಎಲ್ಲೆಲ್ಲೋ ಚರ್ಚೆ ತಗೊಂಡೋಗಿ ಸದನನ ಸಮಯವನ್ನು ಹಾಳು ಮಾಡೋಕ್ಕೆ ಸ್ಪೀಕರ್ ಅವರೇ ದಾರಿ ಮಾಡಿಕೊಡ್ತಾರೆ. ಅದರಿಂದ ಇದು ಈ ನಡವಳಿಕೆ ಸರಿ ಇಲ್ಲ ಅನ್ನೋದನ್ನ ಸ್ಪೀಕರ್ಗೆ ನಾವು ಹೇಳೋರಿ. ಈ ತೀರ್ಮಾನ ತೆಗೆದುಕೊಳ್ತೀವಿ. ಸೊ ಆರ್ ಅಶೋಕ್ ಅವರು ಮಾತನಾಡ್ತಾ ಸೇಮ್ ಪಾರ್ಲಿಮೆಂಟ್ ಅಲ್ಲಿ ಧನ್ಕರ್ ಅವರ ವಿಚಾರದಲ್ಲಿ ಕಾಂಗ್ರೆಸ್ ಅವರು ಈ ರೀತಿಯಾಗಿ ಮಾತನಾಡ್ತಾ ಇದ್ರು. ಇಲ್ಲಿ ಬಿಜೆಪಿ ಅವರು ಇಲ್ಲಿರುವಂತಹ ಈಗ ಸ್ಪೀಕರ್ ಅವ್ರ ಬಗ್ಗೆ ಮಾತನಾಡ್ತಾರೆ, ಖಾದರ್ ಅವ್ರ ಬಗ್ಗೆ. ಅವ್ರು ಒನ್ ಸೈಡ್ ಮಾಡ್ತಾ ಇದ್ದಾರೆ ಅಂತೇಳಿ, ಅಲ್ಲೂ ಕೂಡ ಒನ್ ಸೈಡ್ ಮಾಡ್ತಾ ಇದ್ದಾರೆ ಅಂತ ಕಾಂಗ್ರೆಸ್ನವರ ಆರೋಪ. ಅಲ್ಲಿಯೂ ಅವಿಶ್ವಾಸ ನಿರ್ಣಯವನ್ನು ತೆಗೆದುಕೊಳ್ತಾ ಇದ್ದಾರೆ, ಇಲ್ಲೂ ಇವರು ಆ ಚಿಂತನೆಯನ್ನ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಸೊ ಈಗ ಕಿಡಿಕಾರ್ತಾ ಇದ್ದಾರೆ ಸ್ಪೀಕರ್ ಅವ್ರ ಮೇಲೆ. ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ಮಾಡಿದರೆ ಇದು ಖಂಡನೀಯ ಅನ್ನುವಂಥ ಮಾತನ್ನ ಆಡಿದ್ದಾರೆ.